ನ್ಯೂಸ್ 18 ವತಿಯಿಂದ ಏನು ವಿದ್ಯಾಸಂಗಮ ಅಂತ ಹೇಳಿ ತಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀರಿ, ಬಹಳ ಅವಶ್ಯಕತೆ ಇರತಕ್ಕಂಥದ್ದು. ಮತ್ತೆ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀವು ಶಿವಮೊಗ್ಗದಲ್ಲಿ ಮಾಡಿದ್ದೀರಿ. ಅದೆಲ್ಲದೂ ಕೂಡ ಸಕ್ಸಸ್ ಆಗಿದೆ. ನಾನು ಎಲ್ಲದೂ ಕೂಡ ಭಾಗಿಯಾಗಿದ್ದೀನಿ. ಇವತ್ತೇನು ತಾವೆಲ್ಲರೂ ಕೂಡ ವಿದ್ಯಾ ಒಂದು ಸಂಗಮ ಅಂತ ಹೇಳಿ ಮಾಡ್ತಾ ಇದ್ದೀರಿ, ಅದೆಲ್ಲ ಯಾರಿಗೆ ಇದು ಅವಶ್ಯಕತೆ ಇದೆ ಅವರಿಗೆಲ್ಲರಿಗೂ ಕೂಡ, ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಇದು ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಇಡೀ ಬರೀ ಶಿವಮೊಗ್ಗ ಜಿಲ್ಲೆ ಅಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ವ್ಯವಸ್ಥೆನ ಮಾಡ್ತಕ್ಕಂಥದ್ದನ್ನು ಶಕ್ತಿ ನಿಮಗೂ ಕೊಡಲಿ, ಎಲ್ಲ ಕಡೆನೂ ನೀವು ಮಾಡಿ ಅಂತ ಹೇಳಿ ನಿಮಗೆ ವಿಶ್ವಾಸವನ್ನು ಕೂಡ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇದು ಏನಂದ್ರೆ PUC ಆದಮೇಲೆ ಇದು ಹೇಳ್ತಾರೆ, ಏನು ಎಜುಕೇಷನ್ ಎಕ್ಸ್ಪೋ ಅಂತ ಹೇಳಿ ಮಾಡ್ತಾರೆ. ಅಲ್ಲಿ ತೀರ್ಮಾನ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ನಮ್ಮ ಸರ್ಕಾರದಿಂದ ಒಂದು ಹಂತಕ್ಕೆ ಮಾಡಿದ್ರೆ ನೀವು ಮಾಡಬೇಕಾದ್ರೆ ಬಹಳ ಡೀಟೇಲ್ಸ್ ಬರ್ತದೆ, ಬಹಳ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಬರ್ತಾರೆ, ಆಮೇಲೆ ಎಲ್ಲ ಮಾತಾಡೋರು ಕೂಡ ಸಾಕಷ್ಟು ಜನರು ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಒಂದೇ ಪ್ಲೇಸ್ ಅಲ್ಲಿ. ಅದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾಡೋದು ಬಹಳ ಒಳ್ಳೇದು. ನೆಕ್ಸ್ಟ್ ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗೂ ಬನ್ನಿ, ಯಾಕಂದ್ರೆ ಅಲ್ಲೂ ಕೂಡ ಮಕ್ಕಳು ಕೆಲವು ಸತಿ ಮಿಸ್ ಆದ್ರೆ ಅಲ್ಲಿ ಅವ್ರಿಗೆ ಸಹಕಾರ ತಗೊಳ್ತಕ್ಕಂಥದ್ದು ಬಹಳ ಉಪಯೋಗ ಆಗುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ವಿಸ್ತರಣೆ ಆಗಲಿ, ಮಕ್ಕಳಿಗೆ ಇದರಿಂದ ತುಂಬಾ ಉಪಯೋಗ ಆಗಲಿ, ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ರಲ್ಲಿ ಅಂತ ಹೇಳಿ ನಾನು TV 18 ಅವರಿಗೆ ವಿಶ್ವಾಸನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಏನಿಲ್ಲ, ನಾವು ಅನುಪಸ್ಥಿತಿ ಇದೀವೋ ಇಲ್ವೋ, ಮಕ್ಕಳು ಭವಿಷ್ಯ ಚೆನ್ನಾಗಿರಬೇಕು ಅಷ್ಟೇ ನಾನು ಹೇಳೋದು. ಎಲ್ಲ ಮಕ್ಕಳು ಕೂಡ ಅಲ್ಲಿ ಹೋಗಿ ಇದಕ್ಕೆ ಪಾರ್ಟಿಸಿಪೇಟ್ ಆಗಲಿ. ಕಷ್ಟಪಟ್ಟು ನೀವೆಲ್ಲರೂ ಕೂಡ ಇದನ್ನ ತಂದಿರ್ತೀರಿ, ಎಲ್ಲರನ್ನೂ ಸಂಗಮ ಮಾಡಿರ್ತೀರಿ, ಎಲ್ಲ ಇನ್ಸ್ಟಿಟ್ಯೂಷನ್ ಇಲ್ಲ, ಎಲ್ಲರೂ ಕೂಡ ಚರ್ಚೆ ಮಾಡಿ ಒಳ್ಳೆ ಡಿಸಿಷನ್ ತಗೊಳ್ಳೋದಕ್ಕೆ ಇದು ಒಳ್ಳೆ ವೇದಿಕೆ ಆಗುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ 18 ವತಿಯಿಂದ ಏನು ವಿದ್ಯಾಸಂಗಮ ಅಂತ ಹೇಳಿ ತಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀರಿ, ಬಹಳ ಅವಶ್ಯಕತೆ ಇರತಕ್ಕಂಥದ್ದು. ಮತ್ತೆ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀವು ಶಿವಮೊಗ್ಗದಲ್ಲಿ ಮಾಡಿದ್ದೀರಿ, ಅದೆಲ್ಲದೂ ಕೂಡ ಸಕ್ಸಸ್ ಆಗಿದೆ. ನಾನು ಎಲ್ಲದೂ ಕೂಡ ಭಾಗಿಯಾಗಿದ್ದೀನಿ. ಇವತ್ತೇನು ತಾವೆಲ್ಲರೂ ಕೂಡ ವಿದ್ಯಾ ಒಂದು ಸಂಗಮ ಅಂತ ಹೇಳಿ ಮಾಡ್ತಾ ಇದ್ದೀರಿ, ಅದೆಲ್ಲ ಯಾರಿಗೆ ಇದು ಅವಶ್ಯಕತೆ ಇದೆ ಅವರಿಗೆಲ್ಲರಿಗೂ ಕೂಡ, ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಇದು ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಇಡೀ ಬರೀ ಶಿವಮೊಗ್ಗ ಜಿಲ್ಲೆ ಅಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ವ್ಯವಸ್ಥೆನ ಮಾಡ್ತಕ್ಕಂಥದ್ದನ್ನು ಶಕ್ತಿ ನಿಮಗೂ ಕೊಡಲಿ, ಎಲ್ಲ ಕಡೆನೂ ನೀವು ಮಾಡಿ ಅಂತ ಹೇಳಿ ನಿಮಗೆ ವಿಶ್ವಾಸವನ್ನು ಕೂಡ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇದು ಏನಂದ್ರೆ PUC ಆದಮೇಲೆ ಇದು ಹೇಳ್ತಾರೆ, ಏನು ಎಜುಕೇಷನ್ ಎಕ್ಸ್ಪೋ ಅಂತ ಹೇಳಿ ಮಾಡ್ತಾರೆ. ಅಲ್ಲಿ ತೀರ್ಮಾನ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ನಮ್ಮ ಸರ್ಕಾರದಿಂದ ಒಂದು ಹಂತಕ್ಕೆ ಮಾಡಿದ್ರೆ ನೀವು ಮಾಡಬೇಕಾದ್ರೆ ಬಹಳ ಡೀಟೇಲ್ಸ್ ಬರ್ತದೆ, ಬಹಳ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಬರ್ತಾರೆ, ಆಮೇಲೆ ಎಲ್ಲ ಮಾತಾಡೋರು ಕೂಡ ಸಾಕಷ್ಟು ಜನರು ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಒಂದೇ ಪ್ಲೇಸ್ ಅಲ್ಲಿ. ಅದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾಡೋದು ಬಹಳ ಒಳ್ಳೇದು. ನೆಕ್ಸ್ಟ್ ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗೂ ಬನ್ನಿ, ಯಾಕಂದ್ರೆ ಅಲ್ಲೂ ಕೂಡ ಮಕ್ಕಳು ಕೆಲವು ಸತಿ ಮಿಸ್ ಆದ್ರೆ ಅಲ್ಲಿ ಅವ್ರಿಗೆ ಸಹಕಾರ ತಗೊಳ್ತಕ್ಕಂಥದ್ದು ಬಹಳ ಉಪಯೋಗ ಆಗುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ವಿಸ್ತರಣೆ ಆಗಲಿ, ಮಕ್ಕಳಿಗೆ ಇದರಿಂದ ತುಂಬಾ ಉಪಯೋಗ ಆಗಲಿ, ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ರಲ್ಲಿ ಅಂತ ಹೇಳಿ ನಾನು TV 18 ಅವರಿಗೆ ವಿಶ್ವಾಸನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಏನಿಲ್ಲ, ನಾವು ಅನುಪಸ್ಥಿತಿ ಇದೀವೋ ಇಲ್ವೋ, ಮಕ್ಕಳು ಭವಿಷ್ಯ ಚೆನ್ನಾಗಿರಬೇಕು ಅಷ್ಟೇ ನಾನು ಹೇಳೋದು. ಎಲ್ಲ ಮಕ್ಕಳು ಕೂಡ ಅಲ್ಲಿ ಹೋಗಿ ಇದಕ್ಕೆ ಪಾರ್ಟಿಸಿಪೇಟ್ ಆಗಲಿ. ಕಷ್ಟಪಟ್ಟು ನೀವೆಲ್ಲರೂ ಕೂಡ ಇದನ್ನ ತಂದಿರ್ತೀರಿ, ಎಲ್ಲರನ್ನೂ ಸಂಗಮ ಮಾಡಿರ್ತೀರಿ, ಎಲ್ಲ ಇನ್ಸ್ಟಿಟ್ಯೂಷನ್ ಇಲ್ಲ, ಎಲ್ಲರೂ ಕೂಡ ಚರ್ಚೆ ಮಾಡಿ ಒಳ್ಳೆ ಡಿಸಿಷನ್ ತಗೊಳ್ಳೋದಕ್ಕೆ ಇದು ಒಳ್ಳೆ ವೇದಿಕೆ ಆಗುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.